ನೇ ಮಗ ಏನೇ ಅದು ಕತೆ ನೇ ಮೀನಾ ರಮೇಶ ತಾನೆ ಅವನೇ ಕಣ್ಣೆ ಓಹೋ ನೇ ಅವ ಏನಿದು ಕತೆ ಏನೇ ಹೋಗಿ ಕೂಟಲೆಲ್ಲ ಸುತ್ತಾಡ್ತಾ ಕೂತಾನೆ ಅವಳ್ದ ಏನ್ ಮಾನ ಮರ್ಯಾದೆ ಬೇಡವಾ ನೆನ್ನೆ ಯಾಕೆ ನಾನು ನೆನ್ನೆ ಮಾಡಿದ್ನಲ್ಲ ಫೋನ್ ಅಷ್ಟೇ ಯಾಕನ್ನೇವ ನೀನು ಅವನೇ ಫೋನ್ ಮಾಡಿಲ್ಲ ನಾನು ಮಾಡನೇನ ತಾಳು ಸುಮ್ಮನೆ ಹಂಗೆ ಅಂದೇನು ಅಂದರೆ ಫೋನೇ ಮಾಡಿಲ್ಲ ಕನ್ನೇವ ಅಲ್ಲ ಒಂದು ಚೂರರು ಜ್ಞಾನ ಬೇಡವಾ ಅವನಿಗೆ ನೋಡು ಅವ್ನಿಗೇನು ಆಗ್ಬೇಕಾಗಿರೋದು ನಾನಿಲ್ಲ ಅಂದ್ರೆ ಎಡ್ತಿಲ್ಲ ಅಂದ್ರೆ ನಾನು ಬಿಟ್ಟು ಸಿಗ್ತಾ ಇರ್ತೀನಲ್ಲ ಅವನಿಗೆ ಅದಕ್ಕೆಯ ಓ ಸರಿಯದವನೇ ಕಂತಕೋ ನನ್ನ ಬಿಟ್ರೆ ಹೆಡ್ತಿ ಇಲ್ವಾ ಸುತ್ತಾರ ಚಂದ ನೋಡು ಕೂಡ್ರು ಪಟ್ರಲ್ಲಿ ಎಲ್ಲವ ಸೋಕಿ ದರ್ದು ನನ್ನ ಹಾಟ್ಕಾದಿರು ಹೆಂಗ್ ಸುತ್ತ ಕೂತಿದಾರೆ ನೋಡು ಅಲ್ಲ ಕನ್ಯವ ಇದು ಏನು ಮೋಸ ಮಾಡಿದ್ದೆ ನಾನು ಅವನಿಗೆ ಹೆಂಗ್ ಮೋಸ ಮಾಡ್ಬಿಟ್ನಲ್ಲ ನನಗೆ ನಂಬಿಸ್ಬಿಟ್ಟು ಮಾನ ಮರ್ಯಾದೆನೆಲ್ಲ ಕಳ್ಕೊಂಡು ಇತ್ತಾಗಿ ದುಡ್ಡು ಕಾಸನೆಲ್ಲ ಕಳ್ಕೊಂಡು ಸುಮ್ಮನೆ ಜೈಲ್ ಶಿಕ್ಷೆನೆಲ್ಲ ಅನುಭವಿಸ್ಕೊ ಬಂದಂಗೆ ಆಯ್ತಲ್ಲ ಯಾಕೆ ಹೇಳು ನನಗಂತೂ ಸಾಕಾಗಿ ಹೋಗ್ಬಿಟ್ಟದೆ ಅತ್ತಾಗಿ ಏನಂತ ಹೊಡೆದಾಡೋದು ನಾವು ಹೋಗು ನನಗೆ ಹೊಸಿ ಬೇಜಾರಾಗಿದ್ದದ ದುಡ್ದು ನಾನು ಹಾಟ್ಕೊಳ್ತೀವಿ ಹೋಗವತ್ತಲ್ಲ ಯಾರಿಗೆ ಡ್ಯಾನ್ಸ್ ಆಗಿ ನಿಗ್ರು ಕಡೆ ಹೋಗವತ್ತಲ್ಲ ಯಾರಿಗೆ ಆಕ್ಸಿಡೆಂಟ್ ಆಗ ಎಷ್ಟು ಹುರಿ ತಕ್ಕೋತದೆ ಗೊತ್ತಾ ನನ್ನ ಮುಯ್ಯಲ್ಲವ ಎಷ್ಟು ಅಲ್ಲ ಗೊತ್ತಾಯ್ಕಿಲ್ಲ ಅವ್ರಿಗೊಂದು ಚೂರರು ಹೆಂಗೆ ನೋಡಿ ಹೆಂಗೂ ಹೋಯ್ತಿದಾರು ನಾನೇನೋ ಜಗ್ಗಿಗಳು ಹಾಡ್ಕೊಂಡು ಇರ್ತಾರೆ ಅಂತ ನಾನು ಅನ್ಕೊಂಡ್ರೆ ಖುಷಿಯಾಗಿ ಹೋಯ್ತವ್ರೆ ಅಲ್ಲಿ ನೋಡ್ದೆ ಹಲ್ಲು ಬಿಟ್ಕೊ ಹೋಗಿದ್ದೆ ಬಾಯ್ಲಿರೋ ಹಲ್ಲೆಲ್ಲವ ಆಚೆಗೆ ಕಾಣ್ತಾ ಕೂತವೆ ಬಾಯ್ಲಿರೋ ಹಲ್ಲೆಲ್ಲವ ಹೆಂಗ್ ಬಿಟ್ಕೊ ಹೋದ್ವಿ ಗಿರ ಬಾಯ್ಲೆಲ್ಲವ ಅವಳು ಹೇಗ್ತಿಗೆ ಬೆಂಕಿ ಹಾಕ ಅಲ್ಲ ಗಂಡನ್ಗೆ ಅಷ್ಟು ಬೊಯ್ದುಬಿಟ್ಟು ಆಡ್ಬಿಟ್ಟು ಅಲ್ಲಿ ಯಜಮಾನ್ರ ಮುಂದೆ ಈಗ ನೋಡಿ ಹೆಂಗ್ ಹೋಯ್ತಾ ಕೂತಿದ್ದಾಳು ಅಲ್ಲ ಅವನಿಗೇನಾಗಿರೋದು ರಮೇಶನ್ಗೆ ಎಡ್ತೀನಿ ಕರ್ಕ ಸುತ್ತ ಕೂತವನಲ್ಲ ಅಯ್ಯೋ ನನ್ನ ತಲೆಯ ಹೋಗಿ ಅವ್ನಿಗೆ ಬಂಡೆಗೆ ಚಚ್ಕೊಬಿಡ್ತೀನಿ ನಾನು ಬಂಡೆಗೆ ಇವ್ರನ್ನ ನಾನು ಸುಂಬುಡಾಕಿಲ್ಲ ಯಾಕೆ ನನಗೆ ಅನ್ಯಾಯ ಆಗದೆ ಅವ್ರ ಮನೆಗೆ ಹೋಗಿ ನಾನು ಸರಿಯಾಗಿ ಮಾಡ್ತೀನಿ ಏನು ಬಿಡ್ತಾಳೆ ಅನ್ಕೊಂಡಿದ್ದೀಯಾ ನನಗಾಗಿರೋ ಅವಮಾನಕ್ಕೆ ನನಗಾಗಿರೋ ಅನ್ಯಾಯಕ್ಕೆ ಆ ಕಿವುಡ್ ಮುಂಡೆ ಅವ್ರೊಬ್ಬ ರಮೇಶರೊಬ್ಬ ಬುಟ್ಟಿನ ನಾನು ಒಬ್ಬೊಬ್ರು ಸರಿಯಾದ ಕೆಲಸ ಮಾಡ್ತೀನಿ ಅವರೊಟ್ಟಿಗೆ ಹೋಯ್ತೀನಿ ಮನೆಯ ಛಿದ್ರ ಮಾಡಾಕ್ತೀನಿ ನಾನು ಛಿದ್ರವ ಅಲ್ಲ ಕಣ್ಣೆ ಮಗ ಏನಿದು ನನಗಂತೂ ನಂಬಿಕೆ ಐತಲ್ಲ ಕಂತಕೋ ನಂಬಿಕೆ ಐತಲ್ಲ ನನಗೆ ಇದು ಏನಿದು ಕತೆ ನಾನೆಲ್ಲ ರಮೇಶ್ ಅವನ್ನ ಆಡೋದು ನೋಡಿ ಎಡ್ತಿ ಜೊತೆ ಒಂದು ಕಕ್ಕೆ ಒಯ್ಕಿಲ್ವೇನೋ ನಾನು ಅಮ್ಮಟ್ಟಿಗೆ ಬಂದ್ಬಿಟ್ಟನೇನೋ ಹೆಂಗೋ ಗೇಯಿಸ್ಕೊಂಡು ಪಾಯಿಸ್ಕೊಂಡು ಕಾಲ ಕಳ್ಕೊಂಡು ಇರೋದ ಅಂತ ನಾನು ಅನ್ಕೊಂಡ್ರೆ ಇಲ್ಲಿ ನೋಡ್ರೆ ಅವ್ರ ಜೊತೆಗೆ ಚೆನ್ನಾಗಿ ಕೂತಿರೋದು ನೋಡು ಉಂಕನ್ಯವ ನಾನು ಹಾಗೆ ಅನ್ಕೊಂಡಿದ್ದೆ ನಾನು ಅದೇ ಥರ ಯೋಚನೆ ಮಾಡಿದ್ದು ಅದು ನೋಡಿದ್ರೆ ಹಿಂಗೆ ಕನ್ಸು ಮನ್ಸ್ತಾರ ಒಂದು ಕಟ್ತಿರಕಂತಕೋ ನಾನು ಬಿಟ್ಟನ ಅವ್ರ ಜೊತೆಗೆ ಬೆಂಕಿ ಯಾಕೆ ಸರಿಯಾಗಿ ಕೆಲಸ ಮಾಡ್ತೀನಿ ಅಲ್ಲ ನಾನೇ ಈಗ ಅವನಿಗೆ ಎಷ್ಟು ಕೊಡಬೇಕು ಈಗ 80,000 ಕೊಟ್ಟಿವಿ ಇನ್ನೂ 80,000 ಕೊಡಬೇಕಲ್ಲ ನಾವು ಇನ್ನೊಂದು 80 ಇನ್ನು ಎಷ್ಟು ಇದು 20 ಅದು 40 ಇನ್ನೂ 60,000 ಚಿಲ್ಲರೆ ಕೊಡಬೇಕಲ್ಲ ಎಲ್ಲಿಂದ ತಂದು ಕೊಡೋದವ್ರು ಏಕ್ತಿಗೆ ಬೆಂಕಿ ಯಾಕೆ ನೋಡು ರಮೇಶ ಒಳ್ಳೆಯವ್ರು ಅನ್ಕೊಂಡಿದ್ವಲ್ಲ ಎಲ್ಲನೂ 1 ರೂಪಾಯಿನೂ ಬಿಡ್ದಾನೆ ಎಲ್ಲ ಲೆಕ್ಕ ಚುಕ್ತ ಮಾಡ್ತಿರೋದೆ ಈ ಬರಗಂಟ ಇದ್ಬಿಟ್ಟು ಮಜಾ ಮಾಡ್ಬಿಟ್ಟೆ ಇರೋದು ಮಾಡಿಸ್ಕೊಂಡು ಉಣಿಸ್ಕೊಂಡು ತಿನ್ಕೊಂಡು ಎಲ್ಲ ಮಾಡ್ಬಿಟ್ಟು ಆಳ್ದಂಗೆ ಕೊನೆ ಪಕ್ಷ ಆಳ್ದಂಗೆ ಎದ್ದಿದ್ರು ಕೂಲಿ ಯಾರು ಬರೋದು 1 ರೂಪಾಯಿನೂ ಇಲ್ದಂಗೆ ಹೊಂಟೋದಲ್ಲ ದುರ್ದು ಹಾಟ್ಕಳೆ ಅವ್ನು ಹೇಗ್ತಿಗೆ ಬೆಂಕಿ ಹಾಕ ಅವ್ನಿಗೆ ಬರಬಾರ್ದು ಬರ ಸರಿಯಾಗಿ ಅನ್ಬೋಸ್ತಾನೆ ಈಗ ಹೋಗೋವಕ್ಕೆ ಗಂಡ ಹೇಳ್ತೀರಿ ಇಬ್ಬರು ಆಕ್ಸಿಡೆಂಟ್ ಆಗಿ ಅಲ್ಲೇ ನಿಗ್ರು ಕಣ್ಣೇವು ಅದನ್ನೇ ನಾನು ಬೇಡ್ಕತ್ತೆ ಇರೋದು ದರ್ದು ನನ್ನ ಹಾಟ್ಕಳ್ಗಿತ್ತಿ ಎಂಥ ಕೆಲಸ ಮಾಡೋಳೆ ನೋಡಿ ಕಿತ್ತೋದು ಕೆಲಸವ ನೋಡಿದ್ರು ಕಣೆ ರಮೇಶ ನೋಡಲಿಲ್ಲ ಅವಳು ನೋಡ್ಬಿಟ್ಟು ಹೋಯ್ತಾಳೆ ಭಾರಿ ಖುಷಿಯಾಗವಳೆ ಎಷ್ಟು ದಿವಸ ಖುಷಿ ನೋಡ್ತೀನಿ ನಾನುವೇ ದೀಪ ಆರೋಗ್ಯಕ್ಕಿಂತ ಮುಂಚೆಗ್ಲೇ ಜೋರಾಗಿ ಉರ್ತದಂತೆ ಹಂಗೆ ಇವಳು ಸರಿಯಾಗಿ ಆಯ್ತದೆ ಕತೆ ನನಗೆ ಅನ್ಯಾಯ ಮಾಡಿರೋದಲ್ಲ ನನಗೆ ಮೋಸ ಮಾಡಿರೋದಲ್ಲ ಸರಿಯಾಗಿ ಅನುಭವಿಸ್ತಾರೆ ಎಲ್ಲವ ಹುಟ್ಟೊಟ್ಟಿಗೆ ಲೆಕ್ಕ ಚುಕ್ತ ಮಾಡಲೇಬೇಕು ಏನೇ ಮಾಡಿದ್ರು ಏನೇ ಮುಟ್ಟಿದ್ರು ಅದಕ್ಕೆ ಲೆಕ್ಕ ಮಡಗಿರ್ತಾನೆ ದೇವರು ಲೆಕ್ಕ ಚುಕ್ತ ಮಾಡಲೇಬೇಕು ಅವರು ಎಷ್ಟು ದಿವಸ ಅಂತ ಇವ್ರ ಆಟ ಜಾಸ್ತಿ ನಡೆಯಕ್ಕಿಲ್ಲ ಕಣ್ಣಿಯವ ಇವ್ರ ಆಟ ಪಾಠ ಜಾಸ್ತಿ ದಿವಸ ನಡೆಯಕ್ಕಿಲ್ಲಕ್ಕಂತಕೋ ಏನೋ ಸ್ವಲ್ಪ ದಿವಸ ನಾನು ನೋಡ್ತೀನಿ ಎಷ್ಟು ದಿವಸ ಇವ್ರ ಆಟ ಅಂತ ಒಳ್ಳೆಯ ಚೆನ್ನಾಗದೆ ಒಳ್ಳೆ ನಾಟಕ ಚೆಂದಾಗಿ ಏನು ಹಾಡ್ತೀರ ಚಂದ ನೋಡು ಆಡ್ತೀರ ಚಂದವ ಇವ್ರು ಹೇಗ್ತಿಗೆ ಬೆಂಕಿ ಹಾಕ ದರ್ದು ನಾನು ಹಾಟ್ ಕಳ್ದಿರ ನನಗೆ ಮೋಸ ಮಾಡೋರೆ ನನಗೆ ಮೋಸ ಮಾಡಿದ್ರೆ ಇವ್ರು ಉಳ್ಕೊಳಕಿರ ನನ್ನ ಕಣ್ಣೀರು ತಡ್ತದೆ ಸಾಪ ಒಬ್ಳು ಮುಂಡೆ ಕಣ್ಣೀರು ತಡ್ತಾನೆಯ ಅವನು ನಂಬಿಸ್ಬಿಟ್ಟು ಮೋಸ ಮಾಡ್ಬಿಟ್ನಲ್ಲ ರಮೇಶ ನಾನಿವ್ನಿ ಕಣ್ಮೀನು ನಾನಿವ್ನಿ ಯಾರು ಕೈ ಬಿಟ್ರುವೆ ನಾನು ಕೈ ಬಿಡೋಕ್ಕಿಲ್ಲ ನೀನು ನನ್ನ ಮೇಲೆ ನಂಬಿಕೆ ಇಡು ಹಿಂಗಿಡು ಅಂದ್ಬಿಟ್ಟು ದರ್ದು ನನ್ನ ಹಾಟ್ಕಳ ಎಂಥ ಕೆಲಸ ಮಾಡ್ಬಿಟ್ಟ ನೋಡು ಲೋಪರ್ ಮುಂಡೆ ಮಗನೇ ಉದ್ಧಾರ ಆಯ್ಕಿಲ್ಲಕಲ್ಲ ನೀನು ಉದ್ಧಾರ ಆಯ್ಕಿಲ್ಲ ಹಾಳಾಗೋಗಿ ಯಾಕೊಟ್ಟೋಯ್ತಿದ್ದಿ ನೀನು ಯಾಕೊಟ್ಟೋಯ್ತಿದ್ದಿಕಲ್ಲ ಉದ್ಧಾರ ಅಂತೂ ಆಯ್ಕಿಲ್ಲ ನೀನು ಯಾವಾಗ ನೀನು ಯಾಕೊಟ್ಟೋದಿ ಅನ್ನೋದೇ ಕಾಯ್ಕೊಂಡಿರ್ತೀನಿ ನೇವ ದೇವರು ಅವ್ಳಿಗೆ ಕೆಟ್ಟದ್ದು ಮಾಡಬಾರ್ದು ಅಂತ ಬರ್ದಿರಲಿ ಏನಾರು ಆಗಲಿ ಕಣ್ಣೆ ನಾನು ಮಾತ್ರ ಸುಮ್ಮನೆ ಕೊಡೋಕ್ಕಿಲ್ಲ ಕಣ್ಣೆ ನಾನು ಮಾತ್ರ ನೆನ್ಸ್ಕೊಬಿಟ್ರೆ ಮೈಯೆಲ್ಲ ದಗ ಅಂತ ಕತ್ಕ ಹುರಿತದೆ ಕಣ್ಣೆ ನಡಿ ಏನಾರು ಮಾಡದ ನಡಿ ತಗೋ ಬಟ್ಟೆ ಹೋಗು ನೀನು ನನಗೆ ಆಯ್ಕಿಲ್ಲ ಕತೆ ಈಗಲೇ ನನ್ನ BP ಎಲ್ಲವ ಹೆಚ್ಚಾಗಿ ನನ್ನ ಕಾಪ ಎಲ್ಲವ ಇನ್ನೂ ಸಿಲ್ಲೇ ಇದ್ರೆ ನಿನಗೇನು ಮಾಡೋಣ ನನಗೆ ಗೊತ್ತಿಲ್ಲ ತಗೋ ಬಟ್ಟೆ ತಗೊಂಡೋಗಿ ಹೋಗು ನಾನು ಬರೋಕ್ಕಿಲ್ಲ ಕತೆ ನನಗೆ ಮನೆ ಬರೋ ಬಟ್ಟೆ ಗಿಟ್ಟೆ ಎಲ್ಲ ಒಕ್ಕೊಂಡು ನಿಂತ್ಕೊಳ್ಳೋಕ್ಕೆ ನನಗೆ ಭಾರಿ ಕೆಲಸ ಆಗಬೇಕತ್ತೆ ಮಗ ಯಾಕೆ ಅವನಿಂದ BP ರೈಜ್ ಅದಕ್ಕೆ ಮಾಡ್ಕೊಂಡು ನೀನು ಬೋತ್ತಾನೆ ಕಲ್ ತಕೋ ಅವನ ಬಗ್ಗೆ ನನಗೆ ಗೊತ್ತಿಲ್ವಾ ಬೋತ್ತಾನೆ ತಲೆ ಕೆಡಿಸ್ಕೊಬೇಡ ಬಂದು ಆಯ್ತಾನೆ ಮಾಡ್ತಾನೆ ಎಲ್ಲಿ ಹೇಳ್ತಿ ಎಷ್ಟು ದಿವಸ ಗಂಟ ನನಗೆ ಗೊತ್ತಿಲ್ವ ಬುದ್ಧಿ ಕಾಸಿರೋ ಗಂಟ ಕತೆ
ಏನು ಎಷ್ಟು ಸಾವಿರ ಆಟ ನಾವು ನೋಡೋಕ್ಕಾಯ್ತದೆ. ಅಲ್ಲ ಕಣ್ಣಿ ಅವ ಅದು ಕೇಳ್ತಾ ಇಲ್ಲ ನಾನು ಕಣ್ಣೆ, ಅದು ಕೇಳ್ತಾ ಇಲ್ಲ. ಈ ನನ್ನ ಹಾಟ್ಗಳ ನಂಬಿಸ್ಬಿಟ್ಟು ಕುತ್ತಿಗೆ ಕುಯ್ದ್ಬಿಟ್ನಲ್ಲ. ಅಲ್ಲ ನನಗೇನು ಸಿಕ್ನಿ ಅವ ಕೊನೆಗೆ ಜೈಲ್ಗೆ ಹೋಗಿ ಬಂದೆ ನಾನು. ಆಮೇಲೆ ಕೆಲಸ ಆಳ್ತಾರ ಕೆಲಸ ಮಾಡಿಸ್ಕೊಂಡೆ, ಅಡುಗೆ ಮಾಡ್ಕೊಡೋದು, ಹಿಟ್ಟು ಸೊಪ್ಪು ಮಾಡ್ಕೊಡೋದು, ಹೋಗಿ ಅದು ಮಾಡ್ಕೊಡೋದು ಇದು ಮಾಡ್ಕೊಡೋದು ಎಲ್ಲನೂ ಮುಳ್ದಂಗೆ ಮಾಡ್ಬಿಟ್ಟು ಆಮೇಲೆ ಹೋಗಿ ಅಪ್ಪ ಊರಟಿಗೆ ಎಲ್ಲನೂ ಹೇಳೋನೆ ಅಷ್ಟು ದುಡ್ಡು ಕೊಟ್ಟಿವ್ನಿ ಇಷ್ಟು ದುಡ್ಡು ಕೊಟ್ಟಿವ್ನಿ ಅಂತ. ಪ್ರತಿಯೊಂದು ಲೆಕ್ಕ ತಗೊಂಡಾರ ಕಣ್ಣೆ ಅವ್ವ, ಪ್ರತಿಯೊಂದು ಎಲ್ಲನೂ ಬಿಟ್ಟಿದ್ರೆ ಬಡ್ಡಿನೂ ಸೇರಿಸಿ ಇಸ್ಕೊಬಿಡೋರು. ನೇವ ಯಜಮಾನ್ರಿಗೆ ಹೋಗಿ ಹೇಳು ಇಲ್ಲ ಕತೆ ಅವ್ನು ಕೊಟ್ಟಿದ್ದೆ ಅಷ್ಟು, ಇನ್ನು ದುಡ್ಡು ಗಿಡ್ಡ ನಾವು ಇನ್ನು ಮುಂದೆ ಕೊಡೋಕ್ಕಾಗಿಲ್ಲ ಅಷ್ಟೇ, ಬಿಟ್ರೆ ಬಿಡಿ ಇಸ್ಕೊಳ್ದವ್ರಿ ರೀ ಅಂತ ಹೇಳು. ಅದು ಅವ್ರೇನೋ ಕಾಸು ಇಸ್ಕೊಂಡು ಇಕ್ಕಿದಾರೇನೋ, ಇಲ್ಲ ರೊಟ್ಟಿಯವ್ರು ಸಾಮಾನ್ಯದವ್ರ ಕುಡ್ಸ್ಕಿಡ್ಸಿರ್ತಾರೆ. ಆಮೇಲೆ ಮುದ್ದೆಯ ಅವ್ನು ಹಳಿಯ ಅಲ್ವಾ, ಕಿವುಡಿ ಹಳಿಯ ಯಜಮಾನ ಊರು ಚೇರ್ಮನ್ ಅವನೇ ಅಲ್ವಾ, ಅವ್ನು ಹೇಳ್ದಂಗೆ ಕೇಳ್ತಾರೆ ಕತೆ. ತಪ್ಪಾಗಲಿ ಸರಿಯಾಗಲಿ ಅವ್ರವ್ರ ಕಡೆಗೆ ನ್ಯಾಯ ಅಲ್ಲವ. ಇವ್ರನ್ನ ನಂಬ್ಕೊಂಡು ನ್ಯಾಯ ಕೊಡ್ತಾರೆ ಅಂತ ಹೋಯ್ತೀವಲ್ಲ, ನಮಗೆ ಬುದ್ಧಿ ಇಲ್ಲ. ಎದ್ರಾರು ತಗೊಂಡು ನಮ್ಗೆ ಹೊಡ್ಕೋಬೇಕು. ಹೋಗಿ ಹೇಳ್ಬೋಗುಣೆ ಅವ ಬಟ್ಟೆ ಗಿಟ್ಟೆ ಎಲ್ಲ ಒಗ್ದ್ಬಿಟ್ಟು ಹೋಗಿ ಹೇಳ್ಬಿಟ್ಟು ಬಾವು ಕೊಡ್ಗಿಡಕ್ಕಾಯ್ಕಿಲ್ಲ ನಮಗೆ, ಏನು ದುಡ್ಡು ಕೊಡೋಕ್ಕಾಯ್ಕಿಲ್ಲ, ಏನು ಕೊಡೋಕ್ಕಾಯ್ಕಿಲ್ಲ, ಏನಾರು ಮಾಡ್ಕೊಳ್ಳಿ ಎತ್ನಾರು ಮಾಡ್ಕೊಳ್ಳಿ ಬೇಕಾಗಿಲ್ಲ ನಮಗೆ ಅಂತ ಹೇಳ್ಬಿಡು. ಎಲ್ಲಿಂದ ತಂದ್ಕೊಡೋದು, ಏನು ಸಾಲ ಮಾಡ್ಕೊ ತಂದ್ಕೊಡೋದ? ಬಾ ಈಸ್ಕೊಂಡವ್ರು ಚೆನ್ನಾಗಿ ತಿಂದ್ಬಿಟ್ಟು ನಾವು ಸಾಲಗಾರ ಆಗ್ಬಿಟ್ಟು ದೇಶ ಹತ್ಕೊಬಿಡ್ತೀವಿ ಕಾಡು ಮೇಲು ಅಂತ ಅಳ್ಕೊಂಡು ಕೂಲಿ ಕೆಲಸ ಮಾಡ್ತೀವಿ. ಇವ್ರನ್ನೇ ಮುಂದೆಗೆ ದುಡ್ಡು ಇಸ್ಕೊಂಡು ಏನ್ಸ್ಕೊಬಿಡ್ಲಿ. ನಾನು 500,000 ಇಸ್ಕೊಂಡಿರೋದು ಇವಾಗ ಒಂದೇ ಸರಿ ಗಂಟು ಕೊಟ್ಬಿಡ್ತೀನಿ. ಬಾ ಹಣೆ ಬರ ಬಂದದೆ ಇಲ್ಲ ಅಂತ ಹೇಳ್ದೆ. ಯಾವ ಹಣೆ ಬರೋದು ತಗೊಂಡೋಗಿ ಕೊಡೋದು ಅವ್ರಿಗೆ ಬೇಕಾಗಿಲ್ಲ ಕತೆ. ದೊಡ್ಡ ಜಗಳನೇ ಹಾಗೆ ಸಿಕ್ಕಿಲ್ಲ. ಅಲ್ಲ ಕಣ್ಣೆ ಮಗ ಹಿಂಗಂದ್ರೆ ಆತದ. ಅವರು ಅವತ್ತೆಲ್ಲ ಹೊಕ್ಕೊಬಂದ್ಬಿಟ್ಟಿವಿ ಹ್ಞೂ ಹಂಗೆ ಹಿಂಗೆ ಅಂತವ. ಈಗ ಕೊಡ್ನಿಲ್ಲ ಅಂದರೆ ಸುಮ್ಮನೆ ಆದದ ಹೇಳು ನೀನೇ. ಚೆನ್ನಾಗದ ಜನ ಸುಮ್ಮನಿರು, ನಿಂಗೆ ಗೊತ್ತಾಯ್ಕಿಲ್ಲ ಕತೆ, ನಿಂಗೆ ಗೊತ್ತಾಯ್ಕಿಲ್ಲ. ಆಮೇಲೆ ಊರಿಂದ ಆಚೆಗೋಗಿ ಹಂಗೆ ಹಿಂಗೆ ದಂಡ ಹಾಕ್ತೀವಿ, ಊರಿಂದ ಗಡಿಪಾರು ಮಾಡ್ತೀವಿ ಅಂದರೆ ಏನು ಮಾಡೋದು? ಊರು ಯಾವನ ಅಪ್ಪಂದು ಹೊಲ ಕತೆ. ಏನಾದ್ರು ಜಾಸ್ತಿ ಆಡಿದ್ರೆ ಹೋಗಿ ಕಂಪ್ಲೇಂಟ್ ಕೊಡೋದ? ಏನು ಪೊಲೀಸ್ ಸ್ಟೇಷನ್ ಅವ್ರು ಒಬ್ಬರೇ ಕಂಡಿಲ್ಲ ಕತೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕಂತಕೋ ಊರಿಂದ ಆಚೆ ಹಾಕ್ತವ್ರೆ ಅಂತ. ಊರವರೆಲ್ಲ ಒಂದಕ್ಕೆ ಸೇರ್ಕೊಂಡು ಅವ್ರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರಿ ಏನು ಮಾಡಿ? ಮೊದಲೇ ಊರಲ್ಲಿರೋರಿಗೆ ನಮ್ಮ ಕಂಡ್ರೆ ಹಾಕಿಲ್ಲ, ಏನೋ ಅವ್ರು ರೊಟ್ಟಿಲೆಲ್ಲವ ಉಂಡಿ ತಿಂದು ಅವ್ರ ಊರನ್ನೆಲ್ಲ ಅವ್ರ ಮನೆಯೆಲ್ಲ ಹಾಳು ಮಾಡಿ ಕೊಡಿಸ್ಬಿಟ್ಟಿದ್ದಾವ ನಾವು. ಒಬ್ರಿಗೂ ನಮ್ಮ ಕಂಡ್ರೆ ಹಾಕಿಲ್ಲ. ಈ ಪರಿಸ್ಥಿತಿಲಿ ನೀನು ಹಿಂಗಾಡ್ತಿದ್ಯಲ್ಲ, ಈಗ ಗೊತ್ತಾ ಆರಾಮ ಮಾಡ್ಕೊಳ್ಳೋದಕ್ಕಂತಕೋ. ನಮ್ಗೆ ಹೆಂಗೆ 500,000 ಕೊಟ್ಟಿದ್ದಾರೆ ಹಂಗೆ ಕೊಡೋದ? ಒಂದು ಗಂಟಲ್ಲಿ ಯಾತಿ ಕೊಡೋದು? ಹೇಳು, ಒಂದು ಗಂಟಲ್ಲಿ ಕೊಡೋದು ಬೇಡ. ನಮ್ಗೆ ಹೆಂಗೆ ಕೊಟ್ಟಿದ್ದಾರೆ 500,000 ಹಾಗೆ ಕೊಡೋದ? 500,000 100 200 ಹಂಗೆ 6-10 ವರ್ಷ ಆದ್ರೂ ಮುಗಿಯೋಕ್ಕಿಲ್ಲ ಅವ್ರ ದುಡ್ಡು ಕತೆ. ಓಹೋನೇ ಅವ ಏನಾರು ಒಂದು ಉಪಾಯ ಮಾಡ್ದೆ, ಏನಾರು ಆಗಲಿ ರಮೇಶ ನೆಮ್ಮದಿಯಾಗಿರ್ಬಾರ್ದು ಕಣ್ಣೆ. ಅದೇನನ್ನು ಕೇಳ್ಕೊಳ್ಳೋದು, ಅವ್ನು ಮಾತ್ರ ನೆಮ್ಮದಿಯಾಗಿರ್ಬಾರ್ದು. ಏನಾರು ಮಾಡು, ಅವ್ನು ಮಾತ್ರ ನೆಮ್ಮದಿಯಾಗಿರ್ಬಾರ್ದು. ದಿನ ಕಣ್ಣೀರು ಸುರಿಸ್ಬೇಕು. ಮೀನನ್ನು ಬಿಟ್ಬಿಟ್ಟು ಬಂದ್ಬಿಟ್ಟೆ ಅವಳ ಜೊತೆ ಇದ್ದರೆ ಚೆನ್ನಾಗಿರೋನು ಹಂಗೆ ಹಿಂಗೆ ಅಂತ ಅನ್ಭವಿಸ್ಬೇಕು. ಹಂಗೆ ಏನಾರು ಮಾಡು ನೀನು. ನನ್ನ ಮುಂದೆನೇ ಅವಳನ್ನ ಕೂಡ್ರ ಮೇಲೆ ಕೂರಿಸ್ಕೊಂಡು ಕರ್ಕ ಹೋಯ್ತಾನೆ ಜಮ್ನೆ. ನೋಡ್ದೆ ಹೆಂಗೆ ರೆಡಿಯಾಗಿದೆ ಅಂತ. ಏನು ಬಿತ್ರಿನಂಗೆ ರೆಡಿಯಾಗಿದ್ಲು ಅವಳುವೆ. ಬಿತ್ರಿ ಹಂಗೆ ಏನು ಮಾನ ಮರಿ ತೆಗಿತಾ ಕೂತಿದ್ಲು ಅಲ್ಲಿ ಹಂಗೆ ಹಿಂಗೆ ಅವನು ಇವನು ಅಂತವ. ಈಗ ಅವನೇ ಸರಿಯಾಗ್ಬಿಟ್ನ ನೋಡು, ಎಂತ ಕಿತ್ತೋದ್ಲ ಅವಳಿ ಅವಳು. ನೇರವಾಗಿರೋವಳ ದುರ್ದನ ಸೌತಿ. ಅವಳಿಗೆ ದುಡ್ಡು ಮುಖ್ಯ, ದುಡ್ಡು ಲೋಪರ್ ಮುಂಡೆಗೆ ಓಸಿ ಕಿತ್ತೋದ್ ಮುಂಡೆಯ ಹೇಳ್ತಿಲ್ವ ರಮೇಶ? ಅವಳು ಸರಿಲ್ಲ ನಾನು ಇಡ್ತಿ ಹುಟ್ಟುರ ಬಾಜಿ ಹಂಗೆ ಹಿಂಗೆ ಅಂತ ಏನು ನೆಟ್ಗಿರೋವಳ ಅವಳು. ಅವಳನ್ನೇ ಅನ್ಕೊಂಡ್ರೆ ಏನು ವಾಲಾಡಿ ಕೂತಾನೆ ಓರಿಕೊಂಡು ದೊಡ್ಡದನ ಹಾಟ್ಕಳ. ಬರಲಿರೋನ್ಗೆ ಸರಿಯಾದ ಕೆಲಸ ಮಾಡ್ತೀನಿ ಲೋಪರ್ ಮುಂಡೆ ಅವನ ಮಗನಿಗೆ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹಳ್ಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರುತ್ತಾ ಮತ್ತೆ.